ಒಂದು ಮಾತು ಹೇಳಿದ್ರು, ಬಹಳ ಎಮೋಷನಲ್ ಆಗಿ ಹೇಳಿದ್ರು ಅದನ್ನ. ಹಸಿವಿನಲ್ಲಿ ಎರಡು ಬಗೆ ಇದೆ ಅಂತ. ಆ ಎರಡು ಬಗೆ ಯಾವುದು ಅಂತ ಹೇಳೋದಕ್ಕೆ ಅವ್ರಿಗೆ ಆ ನಿಮಿಷದಲ್ಲಿ ಶಕ್ತಿ ಇರಲಿಲ್ಲ. ಏನೂ ಮಾತಾಡ್ತಿದೆ ಒಂದ್ 5 ನಿಮಿಷ ಎದ್ದು ಹೋಗ್ಬಿಟ್ರು. ಏನ್ ಮಾಡೋದು, ಇಬ್ರು ಕೆಲಸದಲ್ಲಿ ಇರ್ತಾರೆ. ಎಷ್ಟೋ ಸಲ ಇಬ್ರಿಗೂ ಮಕ್ಕಳಿಗೆ ಟೈಮ್ ಕೊಡಬೇಕು ಅಂತ ಇಷ್ಟ ಇದ್ರೂ ಕೊಡೋದಕ್ಕೆ ಟೈಮ್ ಇರಲ್ಲ. ಹೊಸದ ಅಂತ ಕೇಳ್ತಾರೆ. ಹೌದು, ಎಷ್ಟು? ಈ ಥರ ಒಂದು 1500 ರೂಪಾಯಿ ಅಂತ ಏನೋ ಒಂದು ಹೇಳ್ತೀರಾ. ನಮ್ಮನೇಲೂ ಇದೇ ಥರದ್ದಿದೆ, ಅದು ಕಾಶ್ಮೀರಿಂದ ತಂದಿದ್ದು, 85,000 ರೂಪಾಯಿ ಕೊಟ್ಟು ತಂದೆ ಅಂತ ಹೇಳ್ತಾರೆ. ಯಾವುದು ಸರೆಂಡರ್ ಅಂದಾಗ ನನಗೆ ಇನ್ನೊಂದು ಹಾಡು ಜ್ಞಾಪಕ ಬಂತು. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಅತಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ. ಅಧಿಕಾರದ ಹಸು. ನಮಗೆ ಉದಾಹರಣೆನೇ ಬೇಡ, ನಮ್ಮ ಪಾಲಿಟಿಷಿಯನ್ಸ್ ಧುತ್ ಅಂತ ನಮ್ಮ ಕಣ್ಮುಂದೆ ಬಂದು ನಿಂತ್ಕೋತಾರೆ. ನಮಸ್ಕಾರ, ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹರಟೆಯ ದಿನ. ಇವತ್ತಿನ ಟಾಪಿಕ್ ನಿಮ್ಮ ಮುಂದೆ ತರೋದಕ್ಕೆ ಮುಂಚೆ ಒಂದು ಚಿಕ್ಕ ಕಥೆನ ಕಲ್ಪಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮರುಭೂಮಿಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾನೆ. ತಲೆ ಮೇಲೆ ಸುಡೋ ಬಿಸಿಲು, ಕಾಲ ಮೇಲೆ ಸುಡ್ತಿರೋ ಬಿಸಿಯಾಗಿರೋ ಮರಳು. ಎಲ್ಲಿಗೋ ಹೋಗ್ತಾ ಇದ್ದಾನೆ, ಆಯಾಸ ಆಗಿದೆ, ಬಾಯಾರಿಕೆ ತಡೆಯೋಕ್ಕಾಗ್ತಿಲ್ಲ, ಮರುಭೂಮಿ, ಎಲ್ಲೂ ಸಿಗ್ತಿಲ್ಲ ನೀರು. ನಡ್ಕೊಂಡು ಹೋಗ್ತಾ ಇದ್ದಾನೆ. ದೂರದಲ್ಲಿ ಒಂದು ಹೊಂಡ ಕಾಣುತ್ತೆ. ಅವನಿಗೆ ಒಂದು ಹೋಪ್ ಅಂತ ಒಂದು ಸಿಗತ್ತೆ. ಇರೋ ಶಕ್ತಿಯೆಲ್ಲ ಉಪಯೋಗಿಸ್ಕೊಂಡು ಓಡ್ತಾನೆ ಹೊಂಡದ ಕಡೆ. ಅವನ ಪುಣ್ಯಕ್ಕೆ ಹೊಂಡದಲ್ಲಿ ಸ್ವಲ್ಪ ನೀರಿರುತ್ತೆ. ಆ ನೀರು ಹೆಂಗಿದೆ ಅಂತಲೂ ನೋಡಲ್ಲ, ಎಲ್ಲಿಂದ ಬಂತು ಅಂತಲೂ ನೋಡಲ್ಲ. ಬೊಕ್ಸೆ ತುಂಬ ನೀರು ಹಿಡ್ಕೊತಾನೆ, ಕುಡಿತಾನೆ. ಇನ್ನೊಂದು ಬೊಕ್ಸೆ ತಗೋತಾನೆ, ಕುಡಿತಾನೆ. ಆ ಥರ ತನ್ನ ದಾಹ ಇಂಗೋವರೆಗೂ ಬೇರೆ ಯಾವುದೇ ಯೋಚನೆ ಮಾಡ್ದಿರೆ ಆ ನೀರನ್ನು ಕುಡಿತಾನೆ. ದಾಹ ತಣಿಯತ್ತೆ. ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾನೆ. ಆತನಿಗಿದ್ದಿದ್ದು ಬಾಯಾರಿಕೆ, ಹಸಿವು. ಮಿತ್ರರೇ, ಇಂದಿನ ಎಪಿಸೋಡ್ನ ವಿಷಯ ಹಸಿವು. ಈ ಹಸಿವು ನಮಗೆ ಎಷ್ಟು ಆಳದ ತನಕ ಅದು ನಮ್ಮನ್ನು ಕಾಡತ್ತೆ, ಅದು ಅಷ್ಟು ಕಷ್ಟಪಟ್ಟು ನಮಗೆ ಕೆಲಸ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ಮತ್ತು ಯಾವಾಗ ಸಾಧನೆ ಮಾಡ್ತೀವಲ್ಲ, ಅದರ ತೃಪ್ತಿ, ಹಸಿವಿನ ಆಳ ಎಷ್ಟಿದೆ ಅದರ ಡಬ್ಬಲ್ ಅಷ್ಟು ತೃಪ್ತಿ ನಮಗೆ ಸಿಗುತ್ತೆ ಅಲ್ವೇ? ಮನುಷ್ಯನಿಗೆ ಹಸಿವು ಇರಬೇಕು. ಹಸಿವು ಈಸ್ ಎ ಮೋಟಿವೇಟರ್. ಸಾಮಾನ್ಯವಾಗಿ ನಾವು ಹಸಿವು ಅಂತಂದರೆ ಬರೀ ಹೊಟ್ಟೆ ಹಸಿವು ಅಂದ್ಕೊತೀವಿ. ಹಸಿವಿನಲ್ಲಿ ಕೂಡ ನಾನಾ ಬಗೆ ಇದೆ. ಈ ಮಾತನ್ನು ಆಡ್ತಿರುವಾಗ ನನಗೆ ಇನ್ನೊಂದು ಜ್ಞಾಪಕ ಬಂತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರವೀಂದ್ರ ಅವರು ZTVನಲ್ಲಿ ಒಂದು ಒಳ್ಳೆಯ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದರು, ವೀಕೆಂಡ್ ವಿತ್ ರಮೇಶ್ ಅಂತ. ಅದರಲ್ಲಿ ಸಾಧಕರನ್ನು ಪರಿಚಯಿಸೋರು, ಅವರು ನಡೆದುಕೊಂಡು ಬಂದ ಹಾದಿ, ಅವರು ಪಟ್ಟ ಕಷ್ಟ, ಅವರು ಹಿಡಿದ ಗುರಿ ಹೇಗೆ ಸಾಧಿಸಿದ್ರು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ, ನಮಗೆ ಅದು ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ಆ ಒಂದು ಸೀರಿಯಲ್ನ ಉದ್ದೇಶ ಆಗಿತ್ತು. ಒಂದು ಎಪಿಸೋಡ್ಗೆ ನಮ್ಮ ವಿಜಯ್ ಪ್ರಕಾಶ್ ಅವರು ಬಂದಿದ್ದರು. ಅವರು ಕೂಡ ಒಂದು ಸಂದರ್ಭದಲ್ಲಿ ತಾವು ಬಾಂಬೆನಲ್ಲಿದ್ದಾಗ ಯಾವ ರೀತಿ ಕಷ್ಟಪಟ್ಟರು ಅನ್ನೋದನ್ನು ಪ್ರೇಕ್ಷಕರ ಜೊತೆ ಹಂಚ್ಕೊಳ್ಳೋವಾಗ ಒಂದು ಮಾತು ಹೇಳಿದ್ರು. ಬಹಳ ಎಮೋಷನಲ್ ಆಗಿ ಹೇಳಿದ್ರು. ಅದನ್ನು ಮನಸ್ಸಿನಿಂದ ಅನುಭವಿಸಿ ಬಂದ ಮಾತುಗಳು. ಅವ್ರು ಹೇಳಿದ್ರು, ಹಸಿವಿನಲ್ಲಿ 2 ಬಗೆ ಇದೆ ಅಂತ. ಆ 2 ಬಗೆ ಯಾವುದು ಅಂತ ಹೇಳೋದಕ್ಕೆ ಅವ್ರಿಗೆ ಆ ನಿಮಿಷದಲ್ಲಿ ಶಕ್ತಿ ಇರಲಿಲ್ಲ.
ಏನೇನೋ ಅವರ ಹಿಂದಿನ ಜ್ಞಾಪಕಗಳು ಬಂತು. ಏನೂ ಮಾತಾಡ್ತಿದೆ ಒಂದು 5 ನಿಮಿಷ ಎದ್ದು ಹೋಗ್ಬಿಟ್ರು. ರಮೇಶ್ ಅರವಿಂದ್ಗೂ ಅವ್ರಿಗೂ ಸ್ವಲ್ಪ ಶಾಕ್ ಆಯಿತು ಅನ್ಸುತ್ತೆ. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅವ್ರು ತಿರ್ಗಾ ವಾಪಸ್ ಬಂದರು. ಎಪಿಸೋಡ್ ಮುಂದುವರಿಯಿತು. ಅವರು ಎಷ್ಟು ಬೇಗ ಹಸಿವಿದೆ ಅಂತ ಹೇಳಬೇಕು ಅಂತಿದ್ರು ನನಗೆ ಗೊತ್ತಿಲ್ಲ. ನಾನೀಗ ನಿಮ್ಮ ಮುಂದೆ ಹಸಿವಿನ ಕೆಲವು ಟೈಪ್ಸ್ನ ನಾನು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಒಂದು ಹೊಟ್ಟೆ ಹಸಿವು. ಇನ್ನೊಂದು ಹಸಿವಿದೆ ಎಮೋಷನ್ ಹಸಿವು, ರೆಕಗ್ನಿಷನ್ಗೆ ಬಯಸೋ ಹಸಿವು, ಸಾಧನೆ ಮಾಡೋ ಹಸಿವು, ತಮ್ಮನ್ನು ತಾವೇ ಹೊಗಳಿಕೊಳ್ಳೋ ಹಸಿವು, ಇನ್ನೊಬ್ಬರನ್ನು ಬೈಯೋ ಹಸಿವು, ಋಣಮುಕ್ತನಾಗುವ ಹಸಿವು. ಎಷ್ಟು ಬಗೆ ಇದೆ. ಇದ್ರ ಬಗ್ಗೆನೇ ಹೇಳ್ತಾ ಹೋದರೆ ತರಹಾವರಿವಿದ್ದ ಹಸಿವುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಕೆಲವು ಹಸಿವನ್ನು ಮಾತ್ರ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫಿಸಿಕಲ್ ಹಸಿವು ಇದೆ, ಎಲ್ಲರಲ್ಲೂ ಇರುತ್ತೆ. ಹೊಟ್ಟೆ ಹಸಿವಿರುತ್ತೆ, ಅದರಲ್ಲಿ ಹಾಕ್ಕೋಬೇಕು ಅಂತ ಬಯಸೋ ಬಟ್ಟೆ ಬಗ್ಗೆ ಹಸಿವಿರುತ್ತೆ. ಇದೆಲ್ಲ ಒಂದು ಬೇಸಿಕ್ ಲೆವೆಲ್ ಹಸಿವುಗಳು. ಇದನ್ನು ತೀರಲೇಬೇಕು. ಯಾವಾಗ ಈ ಬೇಸಿಕ್ ಲೆವೆಲ್ ಹಸಿವು ನಮ್ಮಲ್ಲಿ ತೀರಿರಲ್ವಲ್ಲ, ಯಾವುದೇ ವೇದಾಂತ ಎಂಥ ಬೃಹಸ್ಪತಿನೇ ಬಂದು ಹೇಳಿದ್ರೂ ನಮ್ಮ ತಲೆಗೆ ಅದು ಹೋಗಲ್ಲ. ಈ ಫಿಸಿಕಲ್ ಹಸಿವು ತೀರಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ತೀರಲೇಬೇಕು, ತೀರತ್ತೆ ಕೂಡ, ಏನು ಚಿಂತೆ ಇಲ್ಲ. ಎರಡನೇ ಥರ ಹಸಿವಿದೆ, ಎಮೋಷನಲ್ ಹಸಿವು. ಉದಾಹರಣೆಗೆ ಹೇಳಬೇಕಾದ್ರೆ, ಎಷ್ಟೋ ಮನೆಗಳಲ್ಲಿ ಚಿಕ್ಕ ಮಕ್ಕಳು, ನಮ್ಮ ಬೆಂಗಳೂರಿನಂಥ ಸಿಟಿನಲ್ಲಿ ಹೇಳಬೇಕು ಅಂತಂದರೆ, ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿಗೆ, ಅಪ್ಪ ಅಮ್ಮನ ಟೈಮ್ಗೆ ಹಂಬಲಿಸುತ್ತೆ. ಏನು ಮಾಡೋದು, ಇಬ್ಬರು ಕೆಲಸದಲ್ಲಿರ್ತಾರೆ. ಎಷ್ಟೋ ಸಲ ಇಬ್ಬರಿಗೂ ಮಕ್ಕಳಿಗೆ ಟೈಮ್ ಕೊಡಬೇಕು ಅಂತ ಇಷ್ಟ ಇದ್ದರೂ ಕೊಡೋದಕ್ಕೆ ಟೈಮ್ ಇರಲ್ಲ. ಆ ಮಗು ಈ ಎಮೋಷನಲ್ ಹಸಿವಿಂದ ನರಳುತ್ತೆ. ಅದೇ ರೀತಿ ಈ ವಯಸ್ಸಾದವ್ರಿಗೂ ಅಷ್ಟೇ, ಚಿಕ್ಕ ಮಕ್ಕಳ ಜೊತೆ, ತಮ್ಮ ಮಕ್ಕಳ ಜೊತೆ, ತಮ್ಮ ಮೊಮ್ಮಕ್ಕಳ ಜೊತೆ ಸಮಯ ಕಳೀಬೇಕು ಅಂತ ಆ ಹಸಿವು ಅವ್ರಿಗಿರುತ್ತೆ. ಎಷ್ಟೋ ಸಲ ಆಗಲ್ಲ. ಯಾಕೆ? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ಯಾವುದೇ ಆದ ಹೋಮ್ವರ್ಕ್ಗಳಿರುತ್ತೆ, ಅವ್ರಿಗೆ ಯಾವುದೇ ಆದ ಹವ್ಯಾಸಗಳಿರುತ್ತೆ. ಮೊಮ್ಮಕ್ಕಳಿಗೆ ನಾನು ಹೇಳಿದ್ದು, ಮಕ್ಕಳು ಅವ್ರ ಕೆಲಸದಲ್ಲೇ ಬಿಸಿ ಇರ್ತಾರೆ. ಸೊ ಈ ರೀತಿ ಈ ಎಮೋಷನಲ್ ಹಸಿವು ದೊಡ್ಡವ್ರಿಗೂ ಕಾಡುತ್ತೆ, ಎಲ್ಲರಿಗೂ ಕಾಣುತ್ತೆ, ಕೆಲಸ ಮಾಡೋರಿಗೂ ಕಾಡುತ್ತೆ. ಒಂದು ಸಂಸಾರ ಅಂತಂದರೆ ದಂಪತಿಗಳಲ್ಲಿ ಕಾಡುತ್ತೆ. ಒಬ್ಬರು ಇನ್ನೊಬ್ಬರನ್ನ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹಸಿವಿರುತ್ತೆ. ಆಫೀಸಲ್ಲಿ ಕಲೀಗ್ಸ್ ನನ್ನ ಅರ್ಥ ಮಾಡ್ಕೊತಿದ್ದಾರಾ, ನನ್ನ ಬಾಸ್ ನನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಬಯಕೆಯ ಎಮೋಷನಲ್ ಹಸಿವು ಎಲ್ಲರಲ್ಲೂ ಕಾಡುತ್ತೆ. ಈ ಎಮೋಷನಲ್ ಹಸಿವಿನ ಥರನೇ ಸಾಧನೆ ಹಸಿವು ಕೂಡ ಇದೆ. ಜನರು ಸಾಧನೆ ಮಾಡಬೇಕು ಅಂತ ಓಡ್ತಾ ಇರ್ತಾರೆ. ಎಷ್ಟೋ ಸಲ ಆ ಓಟದಲ್ಲಿ ಅವ್ರು ಓಡೋ ದಿಕ್ಕನ್ನು ಮರ್ತುಬಿಡ್ತಾರೆ, ಓಡೋ ವೇಗನ ಮರ್ತುಬಿಡ್ತಾರೆ, ಓಡೋ ಉದ್ದೇಶನ ಮರ್ತುಬಿಡ್ತಾರೆ. ಕೊನೆಯಲ್ಲಿ ಸಾಧನೆ ಏನೋ ಆಗತ್ತೆ, ಅಯ್ಯೋ ನಾನು ಮಾಡಬೇಕಿದ್ದಿದ್ದು, ಇದರಿಂದೇನೋ ನಾನು ಬಿದ್ದಿದ್ದು ಅಂತ ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸಾಧನೆ ಹಸಿವು ಬಹಳ ಮುಖ್ಯ. ಆದರೆ ಅದರ ಡೈರೆಕ್ಷನ್ ಸರಿಗಿದೆಯಾ, ಸ್ಪೀಡ್ ಸರಿಗಿದೆಯಾ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿದ್ದರೆ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೊಂದು ಹಸಿವಿದೆ, ಅಧಿಕಾರದ ಹಸಿವು. ನಮಗೆ ಉದಾಹರಣೆನೇ ಬೇಡ, ನಮ್ಮ ಪಾಲಿಟಿಷಿಯನ್ಸು ಧುತ್ ಅಂತ ನಮ್ಮ ಕಣ್ಮುಂದೆ ಬಂದು ನಿಂತ್ಕೋತಾರೆ. ಇದೂ ಬೇಕು, ಇನ್ನೂ ಬೇಕು, ಮತ್ತೊಂದು ಬೇಕು ಅನ್ನೋ ಅಧಿಕಾರದ ಹಸಿವು ಎಂದೂ ತಣಿಯದೆ ಹಸಿವು. ಇನ್ನು ಕೆಲವರಲ್ಲಿರುತ್ತೆ ಅಹಂಭಾವದ ಹಸಿವು. ತನ್ನಲ್ಲಿ ಏನೇನಿದೆ ಅನ್ನೋದನ್ನು ಬೇರೆಯವ್ರಿಗೆ ಬೇಕೋ ಬೇಡವೋ ಬಟ್ ತಾನು ಹೇಳ್ತಾ ಹೋಗಬೇಕು. ನೀವು ನೋಡಿರ್ಬೋದು, ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಜನ. ನೀವೇನೋ ಒಂದು ಹೊಸದು ಏನೋ ಒಂದು ಬಟ್ಟೆ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದನ್ನು ನಿಮ್ಮ ಪಕ್ಕದ ಮನೆಯವ್ನು ನೋಡ್ತಾನೆ, ಏನಿದು ಬ್ಯಾಗಲ್ಲಿರೋದು ಅಂತ ಕೇಳ್ತಾನೆ. ನೀವು ಹೇಳ್ತೀರ, ಇಲ್ಲ ಇಲ್ಲಿ ಅಂಗಡಿಗೆ ಹೋಗಿದ್ದೆ, ಒಂದು ಶರ್ಟ್ ತಂದೆ. ಹೌದಾ, ಇಲ್ಲಿ ತೋರಿಸಿ ಅಂತಾನೆ. ನೀವು ಭಾಳ ಹೆಮ್ಮೆಯಿಂದ ತೋರಿಸ್ತೀರ, ಯಾಕೆಂದರೆ ನೀವು ಇಷ್ಟಪಟ್ಟು ಚೂಸ್ ಮಾಡಿದ್ದು.
ಎಷ್ಟು ಅಂತ ಕೇಳ್ತಾನೆ. ನೀವೇನೋ ಹೇಳ್ತೀರಾ 500 ರೂಪಾಯಿ ಆಯಿತು ಅಂತ. ತಕ್ಷಣ ಅವನ ಮಾತಿಂದ ಬರುತ್ತೆ, ನಾನು ಕೂಡ ನಿನ್ನೆ ಹೋಗಿದ್ದೆ 5000 ರೂಪೀಸ್ಗೆ ಇದೇ ಥರ ಶರ್ಟ್ ತಂದಿದ್ದೀನಿ ಅಂತ. ನಿಮಗೆ ಕೆಲವು ಸಲ ಆ ಬಟ್ಟೆ ತೊಗೊಂಡಿದ್ದ ಸಂತೋಷನೇ ಹೋಗ್ಬಿಡ್ಬೇಕು ಹಂಗೆ ಹೇಳ್ತಾರೆ. ಇಲ್ಲ ಯಾವುದೋ ಒಂದು ಮನೆಗೆ ಒಂದು ಕಾರ್ಪೆಟ್ ತಂದ್ರಿ ಅಂತ ಇಟ್ಕೊಳ್ಳಿ. ಮನೆಗೆ ಬಂದು ನೋಡ್ತಾರೆ ಜನ. ಮನೆಗೆ ಬಂದಾಗ ಓ ಹೊಸದಾ ಅಂತ ಕೇಳ್ತಾರೆ. ಹೌದು, ಎಷ್ಟು? ಈ ಥರ ಒಂದು 1500 ರೂಪಾಯಿ ಅಂತ ಏನೋ ಒಂದು ಹೇಳ್ತೀರಾ. ನಮ್ಮನೇಲೂ ಇದೇ ಥರದ್ದಿದೆ, ಅದು ಕಾಶ್ಮೀರಿಂದ ತಂದಿದ್ದು, 85,000 ರೂಪಾಯಿ ಕೊಟ್ಟು ತಂದೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಬೇಕೋ ಬೇಡವೋ ತಮ್ಮ ಬಗ್ಗೆ ತಾವೇ ಹೊಗಳ್ಕೊಳ್ಳೋ ಅಂಥ ಒಂದು ಹಸಿವು ಕೂಡ ಜನರಲ್ಲಿರುತ್ತೆ. ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಚೆನ್ನಾಗಿದ್ದಾನೆ, ದೇವರು ಅವನ್ನ ಚೆನ್ನಾಗಿಟ್ಟಿದ್ದಾರೆ. ಅವನಿಗೆ ಆದ್ರೂ ಜನಕ್ಕೆ ನಾನು ಚೆನ್ನಾಗಿದ್ದೀನಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಒಂದು ಅನುಮಾನ ಅವ್ನು ಕಾಡ್ತಾ ಇರುತ್ತೆ. ನೋಡಿದಾಗೆಲ್ಲ ಹೇಳ್ತಾ ಇರ್ತಾನೆ, ಸರ್ ಮೊನ್ನೆ ಒಂದು ಹೊಸ ಬಿಲ್ಡಿಂಗ್ ಕೊಂಡ್ಕೊಂಡೆ, ಈ ಬಿಲ್ಡಿಂಗ್ ನಂದೇ ತೊಗೊಂಡೆ, 1.5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಅಂತಾನೆ. ನಾನು ಕೇಳೇ ಇರಲ್ಲ ಅವನಿಗೆ ಅದನ್ನು ಹೇಳ್ಕೋಬೇಕು ಅಂತ ಆಸೆ. ಈ ರೀತಿ ಪ್ರದರ್ಶನ ಮಾಡೋ ಹುಚ್ಚು, ಹಸಿವು ಜನಗಳಿಗಿರುತ್ತೆ. ಅದೇ ರೀತಿ ಇನ್ನೊಂದು ರೂಪ ಇದೆ ಹಸಿವಿಗೆ, ಬೈಯೋ ಹಸಿವು. ನಮ್ಮ ಇಂಗ್ಲೀಷಲ್ಲಿ ಒಂದು ಈಕ್ವೇಷನ್ ಹೇಳ್ತೀವಿ, ಇಬ್ಬರು ಯಾವ ರೀತಿ ಒಬ್ಬರನ್ನೊಬ್ಬರು ನೋಡ್ಕೊತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅಂತ ಒಂದು ಫಿಲಾಸಫಿ ಇದೆ. ಈ ಫಿಲಾಸಫಿ ಏನು ಹೇಳುತ್ತಪ್ಪ ಅಂತಂದರೆ, ನಾನು ಓಕೆ ಅಂದರೆ ನಾನು ಮಾಡೋದೆಲ್ಲ ಸರಿ, ಯು ಆರ್ ನಾಟ್ ಓಕೆ ಅಂದರೆ ನೀನು ಮಾಡೋದು ಏನೂ ಸರಿ ಇಲ್ಲ. ಈ ಒಂದು ಮನೋಭಾವ ಇರೋರು ಪ್ರತಿಯೊಂದರಲ್ಲೂ ಇನ್ನೊಬ್ಬರಲ್ಲಿ ತಪ್ಪು ಕಂಡುಹಿಡಿತಾನೇ ಇರ್ತಾರೆ. ಏನು ಮಾಡಿದ್ರೂ ತಪ್ಪು, ಏನು ಮಾಡದಿದ್ರೂ ತಪ್ಪು. ಇದು ಇನ್ನೊಬ್ಬರಲ್ಲಿ ತಪ್ಪು ಕಂಡುಹಿಡಿಯೋದು, ಇನ್ನೊಬ್ಬರನ್ನ ಬೈಯೋ ಅಂಥ ಹಸಿವು. ಹಸಿವಿಗೆ ಈ ಬಗೆಯೂ ಇದೆ. ಅದೇ ರೀತಿ ಇನ್ನೊಂದು ಥರ ಹಸಿವಿದೆ, ಅಸಹಾಯಕತೆ ಹಸಿವು. ನಮ್ಮಲ್ಲಿ ಬಹಳ ಜನ ಏನೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. 1000 ಕಾರಣ ಇರ್ಬೋದು, ಬಟ್ ಬ್ರೇಕ್ ಥ್ರೂ ಅನ್ನೋದು ಆಗಲ್ಲ. ನಮ್ಮ ಫಿಲ್ಮಿ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತಂದರೆ ಇವರು ಸೈಕಲ್ ಹೊಡಿತಾ ಇರ್ತಾರೆ, ಮುಂದೆನೇ ಹೋಗಲ್ಲ. ಈ ಅಸಹಾಯಕತೆ ಸಾಧನೆ ಮಾಡೋದ್ರ ಬಗ್ಗೆ ಇರ್ಬೋದು, ಋಣಮುಕ್ತರಲ್ಲ ಆಗೋದ್ರಲ್ಲಿರ್ಬೋದು, ಯಾವುದೇ ಇರ್ಬೋದು. ಈ ಅಸಹಾಯಕತೆ ಹಸಿವು ಕೂಡ ನಮ್ಮನ್ನು ಬಹಳವಾಗಿ ಕಾಡುತ್ತೆ. ಮುಂಚೆ ಹೇಳ್ದಂಗೆ ಹಸಿವು ಎಲ್ಲರಿಗೂ ಇರಬೇಕು, ಆದರೆ ಎಲ್ಲ ತರಹದ ಹಸಿವು ಒಂದು ಲಿಮಿಟ್ ತನಕ ಇದ್ದರೆ ಅದು ನಮಗೂ ಚೆಂದ, ನಮ್ಮ ಸುತ್ತಮುತ್ತ ಇರೋ ಜನಕ್ಕೂ ಚೆಂದ. ಅಸಹಾಯಕತೆ ಇದ್ದರೆ ಅದು ನಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾವುದೇ ಹಸಿವು ಯಾವಾಗ ನಮ್ಮ ಕೈ ಮೀರಿ ಹೋಗುತ್ತಲ್ಲ, ಆಗ ಅದು ನೋವು ಕೊಡೋಂಥ ಹಸಿವು ಆಗುತ್ತೆ. ಹಸಿವು ನಮ್ಮೆಲ್ಲರಿಗೂ ಬೇಕು. ಅದರ ಆಳ ಎಷ್ಟಿದೆಯೋ ಅದನ್ನು ಸಾಧಿಸೋಕ್ಕೆ ನಾವು ಪಡೋ ಪ್ರಯತ್ನ ಅಷ್ಟೇ ದೊಡ್ಡದಾಗಿರಬೇಕು. ಮತ್ತು ಆ ಸಾಧನೆಯಿಂದ ನಾವು ಪಡೋ ತೃಪ್ತಿ ಎಷ್ಟು ಆಳ ಇದೆಯೋ ಆ ಹಸಿವಿಗೆ, ಅದರ ಡಬ್ಬಲ್ ಅಷ್ಟು ತೃಪ್ತಿ ನಮಗೆ ಸಿಗುತ್ತೆ. ಇದು ಖಂಡಿತ. ಈ ಹಸಿವನ್ನು ಯಾವುದೇ ರೀತಿ ಇರಲಿ, ಅದನ್ನು ನಾವು ಯಾವ ರೀತಿ ನೀಗಿಸ್ಕೋಬೇಕು, ಇದು ಬಹಳ ಮುಖ್ಯ. ನಮ್ಮ ಸ್ವಪ್ರಯತ್ನ ಬಹಳ ಇಂಪಾರ್ಟೆಂಟ್. ಪ್ರಯತ್ನ ಪಡೆದಿದ್ರೆ ಯಾವುದೇ ರೀತಿ ಹಸಿವು ಕೂಡ ತೀರಲ್ಲ. ಎಷ್ಟೋ ಸಲ ನಮ್ಮ ಹಸಿವು ನಮ್ಮ ಪ್ರಯತ್ನಕ್ಕೆ ಮೀರಿದ್ದಾಗಿರುತ್ತೆ. ಆಗ ನಮ್ಮ ಸಹಾಯಕ್ಕೆ ಬರೋರು ಮೆಂಟರ್ಸ್ ಅಂತ ಯಾರನ್ನು ಕರಿತೀವೋ ಅವರು. ನಮ್ಮ ಸುತ್ತಮುತ್ತಲೇ ಬಹಳ ಜ್ಞಾನಿಗಳಿದ್ದಾರೆ, ತಿಳುವಳಿಕಸ್ಥರಿದ್ದಾರೆ. ಅವರ ಸಹಾಯನ ನಾವು ಪಡ್ಕೋಬೇಕು. ನಮ್ಮ ಹಸಿವನ್ನು ತೀರ್ಕೊಳ್ಳೋಕ್ಕೆ ಇನ್ನೊಬ್ಬರ ಸಹಾಯ ಪಡೆಯೋದ್ರಲ್ಲಿ ಏನೂ ತಪ್ಪೇನಿಲ್ಲ. ಇನ್ನೂ ಒಂದಿದೆ, ಯಾವಾಗ ನನ್ನ ಪ್ರಯತ್ನ ಬೇರೆಯವರ ಸಹಾಯ ಯಾವಾಗ ನಮಗೆ ಸೊಲ್ಯೂಷನ್ ಕೊಡಲ್ವೋ, ಆಗ ಇನ್ನೂ ಒಂದು ದಾರಿ ಇದೆ.
ಕಂಪ್ಲೀಟ್ ಸರೆಂಡರ್ ಟು ಗಾಡ್ ಅಂತ ನಾವು ಏನು ಹೇಳ್ತೀವಿ ಅದು. ಯಾವಾಗ ನಮ್ಮೆಲ್ಲ ಅಹಂಭಾವ ಬಿಟ್ಟು ಶುದ್ಧ ಹೃದಯದಿಂದ ಯಾವಾಗ ನಾವು ದೇವರಿಗೆ ಸರೆಂಡರ್ ಆಗ್ತೀವಲ್ಲ, ಆಗ ನಮ್ಮ ಹಸಿವಿಗೆ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಯಾವ ರೀತಿ ದ್ರೌಪದಿಗೆ ಕೃಷ್ಣ ಪರಮಾತ್ಮ ದಾರಿ ತೋರಿಸಿದ್ನೋ, ಯಾವ ರೀತಿ ಕನಕದಾಸರಿಗೆ ಅದೇ ಕೃಷ್ಣ ಪರಮಾತ್ಮ ಯಾವ ರೀತಿ ತನ್ನ ಮೂರ್ತಿಯನ್ನೇ ತಿರುಗಿಸಿಕೊಂಡು ದರ್ಶನ ಭಾಗ್ಯ ಕೊಟ್ಟನೋ, ಅದೇ ರೀತಿ ಟೋಟಲ್ ಸರೆಂಡರ್ ಟು ಗಾಡ್ ಕ್ಯಾನ್ ಆಲ್ಸೋ ಗಿವ್ ಎ ಸೊಲ್ಯೂಷನ್ ಫಾರ್ ಅವರ್ ಹಂಗರ್. ಯಾವುದು ಸರೆಂಡರ್ ಅಂದಾಗ ನನಗೆ ಇನ್ನೊಂದು ಹಾಡು ಜ್ಞಾಪಕ ಬಂತು. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಹರನೇ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಅಂತ ಯಾವಾಗ ನಾವು ದೇವರಿಗೆ ಸರೆಂಡರ್ ಆಗ್ತೀವಲ್ಲ, ನಮಗೆ ದಾರಿ ಸಿಕ್ಕೇ ಸಿಗತ್ತೆ. ಯಾವ ರೀತಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇದೆಯೋ, ಅದೇ ರೀತಿ ನಮ್ಮ ಹಸಿವಿಗೂ ಒಂದು ಸೊಲ್ಯೂಷನ್ ಇದ್ದೇ ಇದೆ. ನಮ್ಮ ಹಸಿವು ಕನ್ಸ್ಟ್ರಕ್ಟಿವ್ ಆಗಿರಲಿ, ನಮ್ಮ ಹಸಿವಿನಿಂದ ಇನ್ನೊಬ್ಬರ ಮನಸ್ಸು ನೋಯದೇ ಇರಲಿ, ಅಂಥ ಹಸಿವನ್ನು ನಾವು ನಮ್ಮಲ್ಲಿ ಬೆಳೆಸೋಣ, ಅದನ್ನು ತಣಿಸೋಣ. ನಮ್ಮ ಸುತ್ತಮುತ್ತಲ ಯಾರಾದರೂ ಇದೇ ರೀತಿಯ ಯಾವುದಾದ್ರೂ ಒಂದು ಹಸಿವಿನಿಂದ ಕಷ್ಟಪಡ್ತಾ ಇರೋರನ್ನ ನಾವು ಕಂಡರೆ ನಮ್ಮ ಕೈಲಾದ ಸಹಾಯ ಅವ್ರಿಗೆ ಮಾಡೋಣ. ಹಣ ಸಹಾಯ ಅಂತಾನೇ ಏನಲ್ಲ, ನಾವು ಕೂಡ ಒಂದೇ ಒಂದು ಎನ್ಕರೇಜ್ಮೆಂಟ್ ಟಾಕ್ ಈಸ್ ಮೋರ್ ದ್ಯಾನ್ ಇನಫ್ ಫಾರ್ ಮೆನಿ ಪೀಪಲ್. ಅವರನ್ನು ಬೆಂಬಲಿಸೋಣ, ಅವರಿಗೆ ಉತ್ತೇಜನ ಕೊಡೋಣ. ಅವರು ತಮ್ಮ ಹಸಿವಿನಿಂದ ಪಾರಾಗೋದಕ್ಕೆ ನಾವು ಒಬ್ಬ ಮೆಂಟರ್ ಆಗಬಹುದಲ್ವೇ? ಮಿತ್ರರೇ, ಹಸಿವು ಅಂತ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಹೊಳೆದ ಈ ಕೆಲವು ಯೋಚನೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ನಿಮಗೆ ಯಾವ ಥರ ಹಸಿವಿದೆ? ನಿಮ್ಮ ಹಸಿವಿನ ರೂಪ ಯಾವುದು? ಅದರ ಆಳ ಎಷ್ಟು? ಅದನ್ನು ಸಾಧಿಸೋಕ್ಕೆ ನೀವು ಏನೇನು ಪ್ರಯತ್ನ ಮಾಡ್ತಿದ್ದೀರಾ? ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆ ಹಸಿವಿಗೆ ನಾನೊಬ್ಬ ಮೆಂಟರ್ ಆಗಿ ಯಾವುದೇ ರೀತಿ ಸ್ಪಂದಿಸೋಕ್ಕೆ ಸಾಧ್ಯ ಆದರೆ ಖಂಡಿತ ನಾನು ಸ್ಪಂದಿಸ್ತೀನಿ. ಆ ಹಸಿವನ್ನು ನೀಗಲು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮಿತ್ರರೊಡನೆ ಹಂಚಿಕೊಳ್ಳಿ. ತುಂಬ ಜನ ವಿಧವಾದ ಹಸಿವಿನಿಂದ ಕಷ್ಟಪಡ್ತಾ ಇದ್ದಾರೆ. ಈ ಒಂದು ಎಪಿಸೋಡ್ ಅವ್ರಿಗೆ ಒಂದು ಲೈಟ್ ಆದರೆ, ಒಂದು ದಾರಿದೀಪ ಆದರೆ, ಅದಕ್ಕಿಂತ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಆಕ್ಸಿಜನ್. ಮುಂದಿನ ಸಂಚಿಕೆ ತನಕ ನಮಸ್ಕಾರ.